ವರ್ಷಗಳ ಹಿಂದಿನ ಪ್ರಕರಣಕ್ಕೆ ಮರುಜೀವ ಕೊಡೋಕ್ ಹೋಗಿ ಏನೆಲ್ಲ ಆಯ್ತು ಅನ್ನೋದನ್ನ ನಾವು ನೋಡಿದ್ವಿ. ಇನ್ನೊಂದು ಕಡೆಗೆ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ನೋಡಿದಾಗ ಮರುಭೂಮಿಯಲ್ಲಿ ಓಎಸ್ಎಸ್ ಸಿಕ್ಕಂತಹ ಪರಿಸ್ಥಿತಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ತನ್ನದೇ ಆದಂತಹ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ನಾವು ಒಂದು ವರ್ಗಕ್ಕೆ ಸಂದೇಶವನ್ನ ಕೊಡಬೇಕು ಅಂತ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆಗೆ ಇದೇ ವಿಚಾರದಲ್ಲಿ ಪ್ರತಿಭಟನಾ ರೂಪದ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನದಲ್ಲಿದ್ದಂತಹ ಬಿಜೆಪಿಗೂ ಕೂಡ ಇದು ವರದಾನ ಆಗಿದೆ. ಬಟ್ ಪ್ರಕರಣ ಅಂತೂ ಒಂದಷ್ಟು ಮಟ್ಟಿಗೆ ತಾರ್ಕಿಕ ಅಂತ್ಯಕ್ಕೆ ಬಂದಿರೋದ್ರಿಂದ ಮುಂದೆ ಇಡೀ ಪ್ರಕರಣವನ್ನ ಜೀವಂತವಾಗಿ ಹೇಗಿಡೋದು ಅನ್ನೋ ಲೆಕ್ಕಾಚಾರದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳಿದ್ದಾವೆ. ಡೀಟೇಲ್ಸ್ ನೋಡೋಣ ಬನ್ನಿ. ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರು, ವಿವಾದ ಅಂತ್ಯವಾಗುತ್ತಾ, ಹೋರಾಟ ಮುಂದುವರಿಯುತ್ತಾ? ಹುಬ್ಬಳ್ಳಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣ ತಾರ್ಕಿಕ ಅಂತ್ಯ ಕಾಣ್ತಾ ಇದೆ. ಸದ್ಯ ಜಾಮೀನು ಮಂಜೂರಾದ ಹಿನ್ನೆಲೆಯಲ್ಲಿ ಇವತ್ತು ಶ್ರೀಕಾಂತ್ ಬಿಡುಗಡೆಯಾಗಲಿದ್ದಾರೆ. ಪ್ರಕರಣದ ವಿವಾದ ಬಹುತೇಕ ತಣ್ಣಗಾಗುವ ಲಕ್ಷಣಗಳು ಕಾಣ್ತಾ ಇದೆ. ಆದ್ರೆ ಪ್ರಕರಣದ ಆರೋಪಿಗೆ ಜಾಮೀನು ಸಿಕ್ಕರೂ ಇದೇ ವಿಚಾರವನ್ನ ಚುನಾವಣಾ ಅಸ್ತ್ರವನ್ನಾಗಿ ಬಳಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಬಿಜೆಪಿ ಮುಂದಾಗಿದೆ. ಎಸ್, ಆರೋಪಿಗೆ ಬೇಲು ಸಿಕ್ಕರೂ ಪ್ರಕರಣವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಬಿಜೆಪಿ. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಎನ್ನುವ ಅಭಿಯಾನ ರಾಜ್ಯ ವ್ಯಾಪಿಯಲ್ಲಿ ಆರಂಭಿಸಿದೆ. ಸಿದ್ದು ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ಉಂಟು ಮಾಡೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಹುಬ್ಬಳ್ಳಿ ಶಹರ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಪ್ರಕರಣ ಹೊರತಂದ ಪ್ರಮುಖ ರೂವಾರಿ ಮಹಮ್ಮದ್ ರಫೀಕ್ ತಹಶೀಲ್ದಾರರ ಸಮಾನತೆಗೆ ಆಗ್ರಹಿಸಿದೆ. ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಿ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಿ ಹಾಕಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇವತ್ತು ಹುಬ್ಬಳ್ಳಿಗೆ ಎಂಟ್ರಿ ನೀಡಲಿದ್ದಾರೆ. ಇನ್ನು ವಿವಾದವನ್ನ ಹೇಗೆ ಮುಂದೆ ತೆಗೆದುಕೊಂಡು ಹೋಗಬೇಕು, ಇಲ್ಲವೇ ಪ್ರಕರಣ ಕೈ ಬಿಡಬೇಕಾ ಎನ್ನುವ ಬಗ್ಗೆ ಜೋಶಿ ಮತ್ತು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿ ಅಂತಿಮ ನಿರ್ಣಯ ಜೋಶಿ ಅವರ ಕೈಯಲ್ಲಿದೆ. ನಿಮಗೆ ಬುದ್ಧಿ ಬೇಡವಾ ಸಿದ್ದರಾಮಯ್ಯನವರೇ? ಇದನ್ನು ವೆರಿಫಿಕೇಷನ್ ಮಾಡಿಸೋದು, ನಿಮ್ಮ ಕಡೆ ಇಷ್ಟು ಜನ IAS IPS ಆಫೀಸರ್ ಇರ್ತಾರೆ, ಇದು ಸತ್ಯ ಹೌದು ಅಲ್ವೋ ಅಂಥೇಳಿ. ಇದು ಮೋರ್ ದ್ಯಾನ್ 70 years. ಒಬ್ಬರು ಕುಲಕರ್ಣಿ ಅಂತ ಒಬ್ಬರನ್ನ ಹಿಡ್ಕೊಂಡು ಹೋಗಿದ್ರು. ಈ 72 years ಅವ್ರು ಎಂದೂ ಇಲ್ಲೇ ಇಲ್ಲ, ಅದರಲ್ಲೂ ಯಾರೋ ಹೇಳಿದ್ರಂತ ಅವ್ರು ಅವಾಗಿದ್ದರು ಅಂತ, ಅದಕ್ಕೆ ಈಗ ಕರ್ಕೊಂಡು ಹೋಗಿದ್ದಾರೆ. ಅಂದರೆ ನಿಮಗೆ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತದೆ, ನಿಮ್ಮ IPS ಆಫೀಸರ್ ಏನು ಮಾಡ್ತಾರೆ, ನಿಮ್ಗೆ ರಾಜ್ಯವನ್ನು ಆಡಳಿತ ಮಾಡುವಂಥ ಯೋಗ್ಯತೆ ಇದೆಯಾ? ಏನ್ ಮಾಡ್ತಾ ಇದ್ದೀರಿ ನೀವು ಸಿದ್ದರಾಮಯ್ಯನವರೇ? ಅದಾಗಿ ತೀವ್ರ ಮುಜುಗರಕ್ಕೆ ಈಡಾಗಿರುವಂತಹ ಕಾಂಗ್ರೆಸ್ ಸಹ ರಾಜಕೀಯವಾಗಿ ಪ್ರಕರಣ ಬಳಸಿಕೊಳ್ಳೋದಕ್ಕೆ ನಾನಾ ಪ್ರಯತ್ನ ಮಾಡ್ತಾ ಇದೆ. ಶ್ರೀಕಾಂತ್ ಬಂಧನ ವಿರೋಧಿಸಿ ಶಹರ ಠಾಣೆ ಎದುರು ಬಿಜೆಪಿ ನಾಯಕರು ನಡೆಸಿದಂತಹ ಪ್ರತಿಭಟನೆ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ. FIR ಮಾಡುವಂತೆ ಪೊಲೀಸರಿಗೆ ಕಾಂಗ್ರೆಸ್ ನಾಯಕರು ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶ್ರೀಕಾಂತ್ ಪೂಜಾರಿಗೆ ಬಿಜೆಪಿ MP ಟಿಕೆಟ್ ನೀಡಬೇಕು ಅಂತ ಅಪಹಾಸ್ಯ ಮಾಡ್ತಾ ಇದೆ. ಇನ್ನೊಂದ್ ಕಡೆ ಸಿಎಂ ಅಭಿಯಾನದ ರೀತಿಯಲ್ಲಿ ನಾನಾ ಕರಸೇವಕ ಬಿಜೆಪಿ ಅಭಿಯಾನಕ್ಕೆ ವಿಭಿನ್ನವಾಗಿ ಟಾಂಗ್ ಕೊಡ್ತಾ ಇದೆ. ಕಾರ್ಡ್ ಹಿಡ್ಕೊಂಡು ಹೋಗೋದು ನಮ್ಮನ್ನು ಬಂಧಿಸ್ರಿ ಅಂತ ಅಂದ್ರೆ ಇಲೆಕ್ಷನ್ ಹತ್ರ ಬಂತ ಮಾಡ್ತೀರ, ಬೆಳವಣಿಗೆ ಬೇಡ, ಒಳ್ಳೇದಕ್ಕೆ ಸಹಕಾರ ಕೊಡಿ. ನಿಮ್ಮನ್ನ ನಾವು ಸಹಕಾರ ಕೊಡ್ತೀವಿ. ಒಂದು ವಿರೋಧ ಪಕ್ಷ ಕೆಲಸ ಮಾಡಿ ನಿಮ್ಮ ಆದಾಯ ಅಂತ ಯೋಜನೆ ಜಾರಿ ಮಾಡಿ, ನಿಮ್ಗೆ ಹೆಸರು ಬರುತ್ತೆ. ಈ ರೈತರು ಸಂಕಟ ಬರಗಾಲ ಐತಿ, ಕೇಂದ್ರದಿಂದ ದುಡ್ಡು ಬಂದಿಲ್ಲ, ಅದು ಕೊಡ್ಸೋದು ಮಾಡ್ರಿ. ಇವು ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವೆಲ್ಲರೂ ಒಕ್ಕಟ್ಟಾಗಿ ಬದುಕಬೇಕಾಗತ್ತೆ. ಇದು ಸರ್ವಧರ್ಮ ಇರ್ತಕ್ಕಂಥ ದೇಶ, ಸರ್ವಧರ್ಮ ಇರ್ತಕ್ಕಂಥ ಕರ್ನಾಟಕ. ಇದರಲ್ಲಿ ನೀವು ಏನೋ ಮ್ಯೂಸಿಕ್ ಮಾಡ್ತೀರಿ ಅಂದ್ರೆ ಅದೆಲ್ಲ ಏನಾಗೋದಿಲ್ಲ. ಅದೇನೇ ಇರಲಿ, ಲೋಕಸಭಾ ಚುನಾವಣೆ ಮತ್ತು ರಾಮ ಮಂದಿರ ಉದ್ಘಾಟನೆ ಹೊತ್ತಲ್ಲಿ ರಾಜ್ಯದಲ್ಲಿ ಎದ್ದಿರುವ ವಿವಾದವನ್ನ ಆಡಳಿತ ಮತ್ತು ವಿರೋಧ ಪಕ್ಷಗಳು ಅಸ್ತ್ರವಾಗಿ ಬಳಸಿಕೊಳ್ತಾ ಇದೆ. ಈ ಪ್ರಕರಣ ಇನ್ನು ಯಾವ ರೂಪ ಪಡ್ಕೊಳ್ಳುತ್ತೆ ಕಾದು ನೋಡ್ಬೇಕಿದೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.